ಮಾತಿಗೆ ಮೆಟ್ಟಿ ನಡೆದರೆ ಮೆಚ್ಚನ ಪರಮಾತ್ಮನು ಎನ್ನೋ ಮಾತು ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಅಂತವರನ್ನೇ ನೋಡಿ ಹೇಳಿರ್ಬೋದು ಅನ್ಸುತ್ತೆ. ಕಾರಣ ಯಾಕೆ ಈ ಒಂದು ಉಕ್ತಿಯನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ 2ನೇ ಪಟ್ಟಿ ಅಂತಿಮವಾಗಿ ಫೈನಲ್ ಆಗಿರುವಂಥದ್ದು. ಇದೀಗ ಪಟ್ಟಿಯೂ ಸಹ ಪ್ರಕಟವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಪಟ್ಟಿಯನ್ನು ನೋಡಬೇಕಾದ್ರೆ ಎಲ್ಲ ರೀತಿಯಲ್ಲಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಎಲ್ಲ ನಾಯಕರು ಪಟ್ಟಿಯನ್ನು ಫೈನಲ್ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಯಾರ್ಯಾರಿಗೆ ಮಾತು ಕೊಟ್ಟಿದ್ರು ಅವರೆಲ್ಲರನ್ನೂ ಸಹ ಸಚಿವರಾಗ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ವಿಶೇಷವಾದ ಸಂಗತಿ. ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಶಾಸಕರು ಮಾಡಿದ್ರು, ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರು ಸಹ ಮಾಡಿದ್ರು, ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಬಂದಿದ್ರು. ಆದರೆ ಅಂತಿಮವಾಗಿ ಇವತ್ತು ಪಟ್ಟಿಯೂ ಸಹ ಲಭ್ಯವಾಗಿರುವಂಥದ್ದು, ಜೊತೆಗೆ ಪ್ರಮಾಣ ವಚನಕ್ಕೂ ಸಹ ದಿನಾಂಕ ನಿಗದಿಯಾಗಿದ್ದು ಸಮಯವೂ ಸಹ ನಿಗದಿಯಾಗಿರುವಂಥದ್ದು. ಇವತ್ತು ಸಂಜೆ 4 ಗಂಟೆ ನಂತರ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಸಹ ಲೋಕಭವನದಲ್ಲಿ ನಡೀತಾ ಇರುವಂಥದ್ದು. ಇದೀಗ ಅಂದರೆ ಲಭ್ಯವಾಗಿರುವ ಪಟ್ಟಿಯ ಪ್ರಕಾರ PM ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಜೊತೆಗೆ ರುದ್ರಪ್ಪ ಲಮಾಣಿ, KS ಬಸವಂತಪ್ಪ ಹಾಗೂ B ನಾಗೇಂದ್ರ ಸೇರಿದಂತೆ ಹಲವರು ಅಂದರೆ ಒಟ್ಟು 20 ಜನರು ಸಚಿವ ಸ್ಥಾನವನ್ನು ಪಡೆಯುವ ನಿಟ್ಟಿನಲ್ಲಿ ಯಶಸ್ವಿಯಾಗಿರುವಂಥದ್ದು. ಇನ್ನುಳಿದಂತೆ T ರಘುಮೂರ್ತಿ ಜೊತೆಗೆ BZ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ರಂಗ ಶೆಟ್ಟಿ ಜೊತೆಗೆ ಮಂಕಾಳ ವೈದ್ಯ ಅಂದರೆ ಹೊಸ ಮುಖಗಳಿಗೂ ಸಹ ಆದ್ಯತೆ ನೀಡಿರುವಂಥದ್ದು. ಅದರಲ್ಲಿ ಡಾಕ್ಟರ್ ಅಜಯ್ ಸಿಂಗ್, ಜೇವರ್ಗಿ ಶಾಸಕರು ಅಜಯ್ ಸಿಂಗ್ ಹಾಗೂ ಎನ್ ಚಲುವರಾಯಸ್ವಾಮಿ ಅಂದರೆ ಈ ಹಿಂದೆ ಕೃಷಿ ಸಚಿವರಾಗಿ ಸಹ ಕೆಲಸ ಮಾಡಿದ್ರು, ಅವರು ಸಹ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತೊಂದು ವಿಚಾರ ನೋಡಬೇಕಾದ್ರೆ ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು ಜೊತೆಗೆ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ರು. ನನಗೆ JDSನಿಂದ ಅಂದರೆ ಕಾಂಗ್ರೆಸ್ಗೆ ಕರೆ ತರುವ ಸಂದರ್ಭದಲ್ಲಿಯೇ ಮಂತ್ರಿ ಮಾಡ್ತೀನಿ ಅನ್ನೋ ಭರವಸೆಯನ್ನು ನೀಡಿದ್ರು. ಹೀಗಾಗಿ ನಾನು ಮಂತ್ರಿ ಆಗ್ತೀನಿ ಅನ್ನೋ ಮಾತುಗಳನ್ನು ಸಹ ಶಿವಲಿಂಗೇಗೌಡರು ಹೇಳಿದರು. ಅದರಂತೆ ಇವತ್ತು ಸಹ ಅವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಎಚ್.ಸಿ. ಬಾಲಕೃಷ್ಣ, ಮಾಗಡಿ ಶಾಸಕರು ಎಚ್.ಸಿ. ಬಾಲಕೃಷ್ಣ ಡಿ.ಕೆ. ಶಿವಕುಮಾರ್ ಆಪ್ತರಲ್ಲಿ ಗುರುತಿಸಿಕೊಂಡೋದ್ರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅವರೂ ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ, ಅವರೂ ಸಹ ಮಂತ್ರಿ ಆಗ್ತಿದ್ದಾರೆ. ಮತ್ತೊಂದು ವಿಚಾರ ನೋಡಬೇಕಾದ್ರೆ ಗಾಯತ್ರಿ ಶಾಂತೇಗೌಡ, ಈ ಒಂದು ಅಂದರೆ ಇವರ ಆಯ್ಕೆ ಬಗ್ಗೆ ಸಾಕಷ್ಟು ಅಚ್ಚರಿಯೇ ಎಲ್ರಿಗೂ ಆಗ್ತಾ ಇರುವಂಥದ್ದು. ಕಾರಣ ನೋಡಬೇಕಾದ್ರೆ ಜಿಲ್ಲಾವಾರು ಜೊತೆಗೆ ಪ್ರಾಂತ್ಯವಾರು ಸಮುದಾಯವಾರುವನ್ನು ನೋಡಿದ್ರೆ ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವ ಇವರು MLC ಆಗಿ ಇದಿಷ್ಟು ಅಂದರೆ ಮೊನ್ನೆ ಅಷ್ಟೇ, ಕಳೆದ ಕೆಲ ದಿನಗಳ ಹಿಂದಷ್ಟೇ ಅವರು ಆಯ್ಕೆಯಾಗಿದ್ದರು. ಕಾನೂನು ಸಂಘರ್ಷದಲ್ಲಿ ತೊಡಗಿದ ಒಂದು ಪ್ರಕರಣ ಸುಖಾಂತ್ಯ ಕಂಡಿರುವಂಥದ್ದು. ಜೊತೆಗೆ ಅವರು ಮತ್ತೆ MLC ಆಗಿ ಆಯ್ಕೆಯಾಗಿದ್ದಾರೆ. ಅವರೂ ಸಹ ಮಹಿಳಾ ಕೋಟಾದಲ್ಲಿ ಜೊತೆಗೆ ಚಿಕ್ಕಮಗಳೂರಿನ ಒಂದು ಪ್ರತಿನಿಧಿಯಾಗಿ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸದ್ಯದಲ್ಲಿ ಬಸವರಾಜ್ ರಾಯರೆಡ್ಡಿ ಇವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು, ಜೊತೆಗೆ ಅವರಿಗೆ ಆರ್ಥಿಕ ಸಲಹೆಗಾರರಾಗಿಯೂ ಸಹ ಕೆಲಸವನ್ನು ಮಾಡಿದರು. ಹಿರಿಯ ಶಾಸಕರು ಮಂತ್ರಿಗಿರಿಗಾಗಿ ಬೇಡಿಕೆಯನ್ನು ಇಟ್ಟಿದ್ರು, ಅದರಂತೆ ಅವರು ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಇಲ್ಲಿ ನೋಡಬೇಕಾದ್ರೆ ವಿಜಯಾನಂದ ಕಾಶ್ಯಪ್ಪನವರವರು ಬಾಗಲಕೋಟೆಯ ಹುಣಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರೂ ಸಹ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಅಂತಿಮವಾಗಿ ಅಳೆದು ತೂಗಿ ಅಂದರೆ ಎಲ್ಲೋ ಒಂದು ಕಡೆ ಮುಂದಿನ 2028ರ ಚುನಾವಣೆ ಲೆಕ್ಕಾಚಾರದಲ್ಲಿ ಜೊತೆಗೆ ಪಕ್ಷಕ್ಕೆ ಬಲ ಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಹಾಕಿ ಸಾಕಷ್ಟು ಕಾದು ನಂತರ ಅಂತಿಮವಾಗಿ ಫೈನಲ್ನ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು. ಸಚಿವಾಕಾಂಕ್ಷಿಗಳಿಗೆ ಅಂದರೆ ಅಂದರೆ ಈ ನೂತನವಾಗಿ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರಿಗೆ ಖುದ್ದು ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಫೋನ್ ಕರೆ ಮೂಲಕ ಪ್ರಮಾಣ ವಚನಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಅಪೂರ್ಣ ಕ್ಯಾಬಿನೆಟ್ ಇದೀಗ ಪೂರ್ತಿಯಾಗಿರುವಂಥದ್ದು. 20 ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಪೂರ್ಣ ಸರ್ಕಾರಕ್ಕೆ ಸಾಕಷ್ಟು ಬಲವನ್ನು ತುಂಬಲಿದ್ದಾರೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ಅಂದರೆ ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು, ಎಲ್ಲ ರೀತಿಯಾದ ಸಚಿವ ಸಂಪುಟ ಅಂದರೆ ಸಮಗ್ರ ಸಚಿವ ಸಂಪುಟ ಇರಬೇಕು, ಹಿರಿಯರು ಇರಬೇಕು, ಕಿರಿಯರು ಇರಬೇಕು, ಜೊತೆಗೆ ಅನುಭವಿಗಳು ಇರಬೇಕು ಅನ್ನೋ ಒಂದು ಮಾನದಂಡಗಳು ಸಹ ಈ ಒಂದು ಸಚಿವ ಸಂಪುಟಕ್ಕೆ ಇದ್ದು, ಅದರಂತೆ ಹಿರಿಯರು ಇದ್ದಾರೆ, ಜೊತೆಗೆ ಕಿರಿಯರು ಇದ್ದಾರೆ, ಹೊಸಬರು ಇದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಸಮತೋಲನವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಇದೀಗ ಪಟ್ಟಿಯೂ ಸಹ ಲಭ್ಯವಾಗಿರುವಂಥದ್ದು. ಆದರೆ ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಎಲ್ಲೋ ಒಂದು ಕಡೆ ಈಗ ಫೈನಲ್ ಆಗಿರುವಂಥದ್ದು. ಆದರೆ ಸಾಕಷ್ಟು ಜನ ಶಾಸಕರು ನನಗೂ ಸಹ ಹಿರಿತನದ ಆಧಾರ ಮೇಲೆ ನಾನು 4ರಿಂದ 5 ಬಾರಿ ಗೆದ್ದಿದ್ದೀನಿ, ನಮಗೂ ಸಹ
ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋ ಬೇಡಿಕೆಗಳನ್ನು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅಂಥವರಿಗೆ ಸಚಿವ ಸ್ಥಾನ ಲಭಿಸಿಲ್ಲ ಅನ್ನೋದು ಇಲ್ಲಿ ಅವರಿಗೆ ಬೇಜಾರದ ವಿಚಾರ. ಅದರಲ್ಲಿ ನೋಡಬೇಕಾದ್ರೆ CS ನಾಡಗೌಡ, ಅಪ್ಪಾಜಿ ನಾಡಗೌಡರು, ಜೊತೆಗೆ BR ಪಾಟೀಲ್ ಅವರು, ಹೀಗೆ ಬೇರೆ ಬೇರೆ ಶಾಸಕರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಮಗೂ ಸಹ ಮಂತ್ರಿಗಿರಿ ನೀಡ್ತಾರೆ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಅದು ಸಾಧ್ಯವಾಗಿಲ್ಲ. ಇದು ಇನ್ನು ಮುಂದೆ ಈ ವಿಚಾರದಲ್ಲಿ ಸಾಕಷ್ಟು ಎಲ್ಲ ಒಂದು ಕಡೆ ಅಸಮಾಧಾನ ಸ್ಫೋಟವಾಗಬಹುದು, ಭಿನ್ನಮತ ಸ್ಫೋಟವಾಗುವ ಸಾಧ್ಯತೆಗಳಿವೆ. ಸೊ ಅಳೆದು ತೂಗಿ ಲೆಕ್ಕಾಚಾರ ಹಾಕಿರುವ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಅಸಮಾಧಾನ ಸ್ಫೋಟವಾಗಬಾರದು, ಭಿನ್ನಮತವೂ ಸಹ ಎದುರಾಗಬಾರ್ದು. ಈ ನಿಟ್ಟಿನಲ್ಲಿ ಖುದ್ದು DK ಶಿವಕುಮಾರ್, ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಹಿರಿಯ ನಾಯಕರು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೆಗಲಿಗೆ ಈ ಅಸಮಾಧಾನವನ್ನು ತಣಿಸುವ ಒಂದು ಜವಾಬ್ದಾರಿಯನ್ನು ಸಹ ವಹಿಸಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಸಮಾಧಾನ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಫೋಟವಾದರೆ ಅದಕ್ಕೆ ಕಾರಣ DK ಶಿವಕುಮಾರ್, ಸಿದ್ದರಾಮಯ್ಯ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಅದೇ ಸಂದರ್ಭದಲ್ಲಿ ಅದನ್ನು ತಣಿಸುವ ಕೆಲಸವನ್ನು ಸಹ ಅವರೇ ಮಾಡಬೇಕು. ಈ ನಿಟ್ಟಿನಲ್ಲಿ ಅವರೆಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಖಡಕ್ ಸೂಚನೆಯನ್ನು ಹೈಕಮಾಂಡ್ ನಾಯಕರು ನೀಡಿರುವಂಥದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ DK ಶಿವಕುಮಾರ್ ಅವರ ಅಪೂರ್ಣ ಸಂಪುಟ ಇವತ್ತು 2ನೇ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಂಥದ್ದು. 20 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಲೋಕಭವನದಲ್ಲಿ ಸಂಜೆ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ನೂತನವಾಗಿ ಸಚಿವರಾಗುವವರು ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ, ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಎಲ್ಲ ರೀತಿಯಾದ ಸಹಕಾರ ನೀಡಿದ ಕ್ಷೇತ್ರದ ಜನರಿಗೂ ಸಹ ಒಂದು ಧನ್ಯವಾದಗಳನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಎಲ್ಲ ನೂತನ ಸಚಿವರು ಭಾಗಿಯಾಗ್ತಾ ಇರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಚಿವರಿಗೆ ಫೋನ್ ಕರೆಗಳು ಬಂದು ಸಾಕಷ್ಟು ಅಭಿನಂದನೆಗಳ ಮಹಾಪೂರ್ವೇ ಎಲ್ಲ ಸಚಿವರಿಗೆ ಹರಿದು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೋಡಬೇಕಾದ್ರೆ DK ಶಿವಕುಮಾರ್ ಅವರ ಅಪೂರ್ಣ ಸಂಪುಟ ಪೂರ್ಣಗೊಂಡಿರುವಂಥದ್ದು. ಆಗಸ್ಟ್ 13ರಿಂದ ನಡೆಯುವ ವಿಧಾನಮಂಡಲ ಅಧಿವೇಶನದಲ್ಲಿ ಪೂರ್ಣ ಸಂಪುಟದೊಂದಿಗೆ DK ಶಿವಕುಮಾರ್ ಅವರು ತಮ್ಮ CM ಅಧಿಕಾರಾವಧಿಯ ಮೊದಲ ಅಧಿವೇಶನದ ಅಗ್ನಿ ಪರೀಕ್ಷೆಗೆ DK ಶಿವಕುಮಾರ್ ಅವರು ಯಶಸ್ವಿಯಾಗಿ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು.